ರನಾ ರನಾ ರನು ರೇನಾ ರೇ ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ, ಲಾಸ್ಟ್ ವಿಡಿಯೋದಲ್ಲಿ ನಂದಿ ಹಿಲ್ಸ್ ರೈಡ್ ಅಂತೂ ಫುಲ್ಲು ಎಂಜಾಯ್ ಮಾಡಿದ್ದೀನಿ ನಾನಂತೂ. ಆ ಸನ್ರೈಸು, ಚಿಲ್ ವೆದರು, ಆ ರೋಡ್ ಮೇಲೆ ಬೈಕ್ ರೈಡಿಂಗ್ ಫೀಲು ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು. ಈಗ ಅಲ್ಲಿಂದ ಸ್ಟ್ರೈಟ್ ಆಗಿ ಈಶಾ ಫೌಂಡೇಶನ್ ಕಡೆ ಜರ್ನಿನ ಶುರು ಮಾಡಿದ್ದೀನಿ. ಈಶಾ ಫೌಂಡೇಶನ್ ಅಂದರೆ ಒಂದು ಒಳ್ಳೆ ಪೀಸ್ ಆಗಿ ಸೈಲೆನ್ಸ್ ಆಗಿರೋ ಜಾಗ ಆಗಿದೆ. ಇಲ್ಲಿಗೆ ಬಂದ ಮೇಲಂತೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಜರ್ನಿ ಸ್ಟಾರ್ಟ್ ಆದಮೇಲಂತೂ ಮನಸ್ಸು ಕಾಮಾಗಿ ಹೋಗ್ತಾ ಇದೆ. ಸಿಟಿ ಲೈಫ್ ಹಾಸ್ಟೆಲಿಂದ ಒಂದು ಸ್ಮಾಲ್ ಎಸ್ಕೇಪ್ ಅಂತಲೇ ಅನಿಸುತ್ತೆ. ಸೊ ಈ ಈಶಾ ಫೌಂಡೇಶನ್ ಬಂದು ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ. ಬೆಂಗಳೂರು ಸೆಂಟರಿಂದ ಒಂದು 70 ಕಿಲೋಮೀಟರ್ಸ್ ಇದೆ ಇದು. ಇಲ್ಲಿಗೆ ಬಸ್ ಫೆಸಿಲಿಟಿನೂ ಕೂಡ ಇದೆ, ನೋಡ್ಬೋದು ನೀವು. ಇಲ್ಲೊಂದು ಬಸ್ ಕೂಡ ಹೋಗ್ತಾ ಇದೆ. ಬಸ್ಸಲ್ಲಿ ಬರೋರು ಚಿಕ್ಕಬಳ್ಳಾಪುರದವರೆಗೂ ಬನ್ನಿ. ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ಈಶಾ ಫೌಂಡೇಶನ್ಗೆ ಸುಮಾರು ಬಸ್ಗಳಿದ್ದಾವೆ, ಹಾಗೆ ಬರ್ಬೋದು ನೀವು. ಇದು ನಂದಿ ಹಿಲ್ಸಿಂದ ಜಸ್ಟ್ 18 to 20 ಕಿಲೋಮೀಟರ್ಸ್ ಇರೋದ್ರಿಂದ ನಂದಿ ಹಿಲ್ಸ್ಗೆ ಬರೋರು ಇಲ್ಲಿಗೆ ವಿಸಿಟ್ ಕೊಟ್ಟೆ ಹೋಗ್ತಾರೆ ಅಂತ ಅನ್ಬೋದು. ಆ್ಯಂಡ್ ಗಾಯ್ಸ್, ಇವತ್ತಿನ ವೆದರ್ ಅಂತೂ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ತುಂಬ ಹಾರ್ಶ್ ಆಗಿ ಬಿಸಿಲು ಏನಿಲ್ಲ, ಬ್ರೀಸ್ ಫುಲ್ ಚಿಲ್ ಆಗಿದೆ. ನೀವು ಯಾರಾದರೂ ಫಸ್ಟ್ ಟೈಮ್ ಈ ರೂಟ್ ಟ್ರೈ ಮಾಡ್ತಿದ್ದೀರಾ, ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ. ಎಸ್ಪೆಷಲಿ ಮಾರ್ನಿಂಗ್ ರೈಡ್ ಆದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೇನು ಈಶಾ ಫೌಂಡೇಶನ್ ಹತ್ರ ರೀಚ್ ಆಗ್ತಾ ಇದ್ದೀನಿ. ಇಲ್ಲಿಂದನೇ ಹೇಗೆ ಕಾಣಿಸ್ತಾ ಇದೆ ನೋಡಿ ಆದಿಯೋಗಿ ಸ್ಟ್ಯಾಚ್ಯೂ. ಈ ಸ್ಟ್ಯಾಚ್ಯೂ ಬಗ್ಗೆ ವಿಶೇಷತೆ ಏನು, ಅದ್ರ ಬಗ್ಗೆ ಹೇಳೋದಾದರೆ, ಇದು 112 ಅಡಿ ಇರುವಂಥ ಸ್ಟ್ಯಾಚ್ಯೂ ಇದು. ಸೊ ಯೋಗ ಸಂಸ್ಕೃತಿ ಪ್ರಕಾರ ಮೋಕ್ಷನ ಸಾಧಿಸೋಕ್ಕೆ 112 ಸಾಧ್ಯತೆಗಳಿದೆ ಅಂತೆ. ಹಾಗೆ ನಮ್ಮ ಹ್ಯೂಮನ್ ಸಿಸ್ಟಮಲ್ಲೂ 112 ಚಕ್ರಗಳನ್ನು ಸಂಕೇತಿಸುತ್ತಂತೆ. ಇದನ್ನು ಇಟ್ಕೊಂಡು ಸದ್ಗುರು ಅವರು ಈ ಆದಿಯೋಗಿ ಸ್ಟ್ಯಾಚ್ಯೂವನ್ನು 112 ಫೀಟಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇದು ಕೊಯಂಬತ್ತೂರಲ್ಲೂ ಕೂಡ ಸೇಮ್ ಆದಿಯೋಗಿ ಸ್ಟ್ಯಾಚ್ಯೂ ಹೀಗೆ ಇದೆ. ಬಟ್ ಅಲ್ಲಿನೂ ಒಂಥರ ಚೆನ್ನಾಗಿದೆ. ಅಲ್ಲಿ ಎಕ್ಸ್ಟ್ರಾ ಸ್ಕೂಲ್ಸು, ಹೋಟೆಲ್ಸು, ಧ್ಯಾನ ಮಂದಿರ, ಹಾಗೆ ಸ್ಟೇ ಮಾಡಲಿಕ್ಕೆಲ್ಲ ಇದೆ. ಬಟ್ ಇಲ್ಲೂ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲೂ ಮುಂದೆ ಅದೇ ಥರ ಆಗತ್ತೋ ಏನೋ ನೋಡಬೇಕು. ಎಷ್ಟು ಕ್ಯಾಶ್ ಇಲ್ಲ, 20 ಪೈಸೆ.
ನೋಡ್ಬೋದು ನೀವು, ವೀಕೆಂಡ್ಸ್ ಆಗಿರೋದ್ರಿಂದ ಹೆವಿ ಜನ ಬಂದಿದ್ದಾರೆ. ಹೆವಿ ವೆಹಿಕಲ್ಸ್ಗಳಿದ್ದಾವೆ ಇಲ್ಲಿ ನೋಡ್ತಿದ್ದೀರಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಹಿಂದೆ ನೋಡಿ ಬೆಟ್ಟದ ಸಾಲುಗಳು, ಅದ್ರ ಮಧ್ಯೆ ಕೂತಿರೋದು, ಜಾಗ ಮಾತ್ರ ಬಹಳ ಪರ್ಫೆಕ್ಟಾಗಿ ಚೂಸ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಸರಿ ಇಲ್ಲಿಗೆ ವಿಸಿಟ್ ಮಾಡಿ, ಎಲ್ಲರೂ ಬಂದು ನೋಡೋವಂಥ ಜಾಗನೇ ಇದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಗಾಯ್ಸ್, ಇದಿಷ್ಟು ಆದಿಯೋಗಿ ಈಶಾ ಫೌಂಡೇಶನ್ ಕಡೆ ನಮ್ಮ ಜರ್ನಿ ಹಿಂಗಿತ್ತು. ನಿಜವಾಗ್ಲೂ ಇಂಥ ಒಂದು ಪೀಸ್ ವೆದರಲ್ಲಿ ಇಂಥ ಒಂದು ರೈಡು ಮನಸ್ಸಿಗೆ ತುಂಬ ರಿಫ್ರೆಶ್ ಕೊಡ್ತು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇದೊಂದು ರೈಡ್ ಅಷ್ಟೇ ಅಲ್ಲ, ಮನಸ್ಸಿಗೂ ದೇಹಕ್ಕೂ ಬೇಕಾದ ಒಂದು ಜರ್ನಿ ಅಂತಲೇ ಹೇಳ್ತಾ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಜರ್ನಿಯಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ರೈಡ್ ಸೇಫ್ ಆ್ಯಂಡ್ ಬಾಯ್.